ಚಿತ್ರದುರ್ಗ ಹೈಕಲ್ ಗ್ರಾಮದಲ್ಲಿ ಶ್ರೀ ದೊಡ್ಡ ಮಾರಮ್ಮ ದೇವಿ ನೂತನ ಉತ್ಸವ ಮೂರ್ತಿ ಪ್ರತಿಷ್ಠಾಪನಾ ಮಹೋತ್ಸವ. ಚಿತ್ರದುರ್ಗ ತಾಲೂಕಿನ ಬೆಳಗಟ್ಟ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹೈಕಲ್ ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಿರುವ ಶ್ರೀ ದೊಡ್ಡ ಮಾರಮ್ಮ ದೇವಿ ದೇವಾಲಯದ ಉದ್ಘಾಟನೆ ಹಾಗೂ ನೂತನ ಉತ್ಸವ ಮೂರ್ತಿ ಪ್ರತಿಷ್ಠಾಪನಾ ಮಹೋತ್ಸವವು ವಿಜೃಂಭಣೆಯಿಂದ ನಡೆಯಿತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಕಾಳಮ್ಮನವರ ಪಾಲಯ್ಯ ಅವರು, 100 ವರ್ಷಗಳಿಂದ ಹೈಕಲ್ ಗ್ರಾಮದ ಜನರನ್ನು ಶ್ರೀ ದೊಡ್ಡ ಮಾರಮ್ಮ ದೇವಿ ನಿರಂತರವಾಗಿ ಕಾಪಾಡುತ್ತಾ ಬಂದಿದ್ದಾರೆ. ಸುಮಾರು 23 ವರ್ಷಗಳ ಹಿಂದೆ ದೇವಿಯ ಜಾತ್ರೆಯನ್ನು ವಿಜೃಂಭಣೆಯಿಂದ ಆಚರಿಸಲಾಗಿತ್ತು. ಆದರೆ ದೇವಾಲಯ ಶಿಥಿಲಗೊಂಡಿದ್ದರಿಂದ ದೇವಿಯ ಮೂರ್ತಿಯೂ ಹಾನಿಗೊಳಗಾಗಿತ್ತು ಎಂದರು. ಹೀಗಾಗಿ ಗ್ರಾಮಸ್ಥರೆಲ್ಲರೂ ಒಗ್ಗೂಡಿ ಪುನಃ ದೇವಾಲಯ ನಿರ್ಮಾಣಕ್ಕೆ ಮುಂದಾಗಿದ್ದು, ಸುಮಾರು 9 ತಿಂಗಳ ಹಿಂದೆ ಕಟ್ಟಡ ಕಾಮಗಾರಿಗೆ ಚಾಲನೆ ನೀಡಲಾಗಿತ್ತು. ಇದೀಗ ನೂತನ ದೇವಾಲಯ ನಿರ್ಮಾಣಗೊಂಡಿದ್ದು, ಕೋನಸಾಗರ ಗ್ರಾಮದಲ್ಲಿ ಶ್ರೀ ದೊಡ್ಡ ಮಾರಮ್ಮ ದೇವಿಯ ನೂತನ ಉತ್ಸವ ಮೂರ್ತಿಯನ್ನು ಕೆತ್ತಿಸಲಾಗಿದೆ ಎಂದು ತಿಳಿಸಿದರು. ಗ್ರಾಮದ ಎಲ್ಲಾ ಸಮುದಾಯದವರು ಒಗ್ಗೂಡಿ ಮಹೋತ್ಸವವನ್ನು ಸಂಭ್ರಮದಿಂದ ಆಚರಿಸುತ್ತಿದ್ದು, ಗಂಗೆ ಪೂಜೆ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ನೆರವೇರಿಸಲಾಯಿತು. ಬಳಿಕ ಡೊಳ್ಳು, ನಗರಿ, ತಮಟಿ ಹಾಗೂ ಕಹಳೆ ವಾದ್ಯಗಳೊಂದಿಗೆ ಶ್ರೀ ದೊಡ್ಡ ಮಾರಮ್ಮ ದೇವಿಯ ಉತ್ಸವ ಮೂರ್ತಿಯ ಮೆರವಣಿಗೆ ನಡೆಸಲಾಯಿತು. ಹೈಕಲ್ ಗ್ರಾಮದ ಜನರು ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿ ಭಕ್ತಿಭಾವ ಮೆರೆದರು. ಕಾರ್ಯಕ್ರಮದಲ್ಲಿ ಕರ್ನಾಟಕ ಸರ್ಕಾರದ ಲೋಕೋಪಯೋಗಿ ಇಲಾಖೆಯ ನಿವೃತ್ತ ಕಾರ್ಯದರ್ಶಿ ಕೆಎಸ್ ಕೃಷ್ಣಾರೆಡ್ಡಿ, ಹರರ್ ಕನ್ಸ್ಟ್ರಕ್ಷನ್ ಬೆಂಗಳೂರು ಸಂಸ್ಥೆಯ ಜಗನ್ನಾಥ್ ರೆಡ್ಡಿ, ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಜಗನ್ನಾಥ್ ರೆಡ್ಡಿ ಕೆಎನ್, ಪಾಲಯ್ಯ ಜಿಪಿ, ಹೈಕಲ್ ಗ್ರಾಮದ ಗ್ರಾಮಸ್ಥರು ಹಾಗೂ ವಿವಿಧ ಮಹಿಳೆಯರು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಬರ್ತದ ಟೈಮು ಅದನ್ನ ಅದು ಇಂಪಾರ್ಟೆಂಟ್. ಮನುಷ್ಯ ಜೀವ ಅದು ನಾವು ತಿಳ್ಕೊಬೇಕು. ಯಾಕಂದ್ರೆ ಅದು ಒಳ್ಳೇದಾಗುತ್ತೆ. ಕ್ವಾರ ನೀವೇ ಮಾಡಿದ್ವಿ ಎಲ್ಲ ಚಾನಲ್ನಾಗೆಲ್ಲ ಬರ ಮಾಡಪ್ಪ ಹೇಳ್ತೀನಿ ನಾವು. ಸುಮಾರು 21 ವರ್ಷದ ಕೆಳಗಾಗಿರೋದು. 2005ನೇ ಇಸ್ವಿಯಲ್ಲಿ 8ನೇ ತಾರೀಕು 2ನೇ ತಿಂಗಳು 2005ನೇ ಇಸ್ವಿಯಲ್ಲಿ ಆಗಿರೋದು.
ఇట్లా Hey!
ಚಿತ್ರದುರ್ಗ ತಾಲೂಕು ಆಯ್ಕಲ್ ಗ್ರಾಮದಲ್ಲಿ ಇವತ್ತು ಒಂದು ವಿಜಯೋತ್ಸವದ ರೀತಿಯಲ್ಲಿ ಹಬ್ಬವನ್ನು ಆಚರಿಸ್ತಾ ಇದ್ದೀವಿ. ಸುಮಾರು 100 ವರ್ಷಗಳ ಕಾಲದಿಂದ ಆಯ್ಕಲ್ ಗ್ರಾಮಕ್ಕೆ ಮೊದಲು ಮಲ್ಲಿಗರಾಯನ ಪಟ್ಟಣ ಅಂತಕ್ಕಂಥ ಒಂದು ಹೆಸರಿತ್ತು. ಆ ಮಲ್ಲಿಗರಾಯನ ಪಟ್ಟಣದ ಕಾಲದಿಂದಲೂ ಸಹ ಮಹಾತಾಯಿ ದೊಡ್ಡಮಾರಮ್ಮ ಅಂತಕ್ಕಂಥ ದೇವತೆ ಈ ಗ್ರಾಮವನ್ನು ಕಾಪಾಡ್ತಾ ಬರ್ತಾ ಇದ್ದಾರೆ. ಹೀಗೆ ಸುಮಾರು 65-70 ವರ್ಷಗಳ ಹಿಂದೆ ಒಮ್ಮೆ ಜಾತ್ರೆ ಆಗಿತ್ತು. ಅದಾದ ನಂತರ ಸ್ವಲ್ಪ ದೇವಾಲಯದ ಕಾರ್ಯಕ್ರಮಗಳು ಕಳೆಗುಂದಿಗೆ ಬಿದ್ದಿದ್ವು. ಅದಾದ ನಂತರ ಇತ್ತೀಚೆಗೆ 23 ವರ್ಷಗಳ ಹಿಂದೆ ಮತ್ತೊಮ್ಮೆ ದೇವಿಯ ಜಾತ್ರೆ ವಿಜೃಂಭಣೆಯಿಂದ ಆಗಿತ್ತು. ಅದಾದ ನಂತರ ಕೆಲವೊಂದು ಕಾರಣಗಳಿಂದ ದೇವಾಲಯ ಹಾಳಾಗಿದ್ದು ದೇವರ ಮೂರ್ತಿಯು ಸಹ ಶಿಥಿಲಗೊಂಡಿತ್ತು. ಅದರ ಪ್ರಯುಕ್ತವಾಗಿ ಮತ್ತೆ ಪುನಃ ಹೊಸದಾಗಿ ದೇವಾಲಯವನ್ನು ನಿರ್ಮಾಣ ಮಾಡಿ ಹೊಸ ದೇವಿಯ ಮೂರ್ತಿಯನ್ನು ಸ್ಥಾಪನೆ ಮಾಡಬೇಕು ಅಂತಕ್ಕಂಥ ತೀರ್ಮಾನವನ್ನು ಗ್ರಾಮದ ಎಲ್ಲ ಜನರು ಸೇರಿ ತೀರ್ಮಾನವನ್ನು ತೆಗೆದುಕೊಂಡಾಗ ಹೀಗೆ ಸುಮಾರು 9 ತಿಂಗಳ ಹಿಂದೆ ದೇವಾಲಯದ ಕಾರ್ಯಕ್ರಮ ಕಟ್ಟಡದ ಕಾರ್ಯಕ್ರಮ ಪ್ರಾರಂಭವಾಯಿತು. ಜೊತೆಗೆ ದೇವಿಯ ಮೂರ್ತಿಯನ್ನು ಕೆತ್ತಿಸ್ತಕ್ಕಂಥದ್ದು ಸಹ ಪ್ರಾರಂಭ ಮಾಡಲಾಯಿತು. ಅದು ಈಗ ಕೋಣಸಾಗರ ಅಂತಕ್ಕಂಥ ಗ್ರಾಮದಲ್ಲಿ ಆ ದೇವಿಯ ಮೂರ್ತಿಯನ್ನು ಕೆತ್ತಿಸಲಾಯಿತು. ಮತ್ತು ಇಲ್ಲಿ ಗ್ರಾಮದ ಎಲ್ಲ ಜನರು ಸೇರ್ಕೊಂಡ್ಬಿಟ್ಟು ಸುಮಾರು ಒಂದು 60 ಲಕ್ಷದ ಅಂದಾಜಿನಲ್ಲಿ ದೇವಾಲಯವನ್ನು ನಿರ್ಮಾಣ ಮಾಡಿದ್ದಾರೆ. ಅದರ ಪ್ರಯುಕ್ತ ಈ ದಿನ ನಮ್ಮ ಗ್ರಾಮದಲ್ಲಿ ನಿನ್ನೆಯಿಂದಲೂ ಸಹ ಹಬ್ಬದ ವಾತಾವರಣ ಮೂಡಿದೆ. ದೇವಾಲಯದಲ್ಲಿ ದೇವಸ್ಥಾನವನ್ನು ಪುನರ್ ಪ್ರತಿಷ್ಠಾಪನೆ ಮಾಡಿದವರ ಜೊತೆಗೆ ದೇವಾಲಯದ ಉದ್ಘಾಟನೆಯನ್ನು ನಿರ್ಮಾಣ ಮಾಡಿರ್ತಕ್ಕಂಥ ಕಾರ್ಯವನ್ನು ಮಾಡಬೇಕು ಅಂತ ತೀರ್ಮಾನವನ್ನು ತೆಗೆದುಕೊಂಡು ಇವತ್ತು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ನಿನ್ನೆಯಿಂದಲೂ ಸಹ ಕಾರ್ಯಕ್ರಮ ನಡೀತಾ ಇದೆ. ಈಗ ತಾನೇ ದೇವರ ಮೂರ್ತಿಯನ್ನು ಕೆತ್ತಿರ್ತಕ್ಕಂಥ ಸ್ಥಳದಿಂದ ದೇವರನ್ನು ತೆಗೆದುಕೊಂಡು ಬಂದಿದ್ದಾರೆ ಇಲ್ಲಿಗೆ. ಈಗ ಇವತ್ತು ನಮ್ಮ ಊರಿನ ಎಲ್ಲ ಗ್ರಾಮದ ಜನರು ಸೇರಿ ದೇವರ ಒಂದು ಪೂಜೆಯನ್ನು ಮಾಡೋದರ ಜೊತೆಗೆ ಗಂಗೆ ಪೂಜೆಯನ್ನು ಮಾಡಿ ಕುಂಭಾಭಿಷೇಕವನ್ನು ಮಾಡುವುದರ ಜೊತೆಗೆ ಮತ್ತು ಇಲ್ಲಿ ಗ್ರಾಮದಲ್ಲಿರ್ತಕ್ಕಂತಹ ಅಕ್ಕಪಕ್ಕದ ದೇವರುಗಳಾಗಿರ್ತಕ್ಕಂತಹ ಒಡೆಲ್ ಮಾರಮ್ಮ, ಕಣಿವೆ ಮಾರಮ್ಮ, ಕೊಲ್ಲಾಪುರದಮ್ಮ ಇವರು ಎದುರುಗೊಂಡು ದೇವರನ್ನು ಗ್ರಾಮದೊಳಗೆ ಆಹ್ವಾನಿಸ್ತಾ ಇದ್ದಾರೆ. ಜೊತೆಗೆ ಈ ದಿನ ಗಂಗಾ ಪೂಜೆ, ಹವನ, ಹೋಮ ಕಾರ್ಯಕ್ರಮ ಇಡೀ ರಾತ್ರಿಯೂ ಕಾರ್ಯಕ್ರಮ ನಡೀತಾ ಇರುತ್ತೆ. ನಾಳೆ ನೂತನ ದೇವಸ್ಥಾನದ ಉದ್ಘಾಟನೆ ಇದೆ. ಜೊತೆಗೆ ಹೊಸ ದೇವರ ಮೂರ್ತಿಯ ಪ್ರತಿಷ್ಠಾಪನೆ, ಅದಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮಕ್ಕೆ ಜನಪ್ರತಿನಿಧಿಗಳನ್ನು ಸಹ ಆಹ್ವಾನಿಸಲಾಗಿದೆ. ಗ್ರಾಮದ ಎಲ್ಲ ಜನರು ಸೇರಿ ಈ ಕಾರ್ಯಕ್ರಮವನ್ನು ಮಾಡಬೇಕಂತ ತೀರ್ಮಾನ ಮಾಡಿಕೊಂಡು ನಾಳೆ ದೇವಸ್ಥಾನದ ಉದ್ಘಾಟನೆ, ದೇವಾಲಯ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆ ನಡೀತಾ ಇದೆ. ಈ ಗ್ರಾಮಕ್ಕೆ ಸುಮಾರು 7 ಗ್ರಾಮಗಳು ಸೇರ್ತವೆ. ಆಯ್ಕಲ್ ಅಂತಕ್ಕಂಥ ಗ್ರಾಮಕ್ಕೆ ಆಯ್ಕಲ್ಲು, ಕೋಟೆಹಟ್ಟಿ, ಚಿನ್ನೂರು ತಿಪ್ಪಾಯಿನಟ್ಟಿ, ಚೂರಿಪಾಪೈನಟ್ಟಿ, ಹೊಸ ಚೂರಿಪಾಪೈನಟ್ಟಿ, ಬೇಲೋರಟ್ಟಿ, ಗೊಲ್ಲರಟ್ಟಿ, ಆಮೇಲೆ ಬಂಡಿ ಓಬಯ್ಯನಟ್ಟಿ, ಒಡಲ್ ನಗರ, ಹೊಸ ಕಾಟಪ್ಪನಟ್ಟಿ ಅಂತಕ್ಕಂಥ ಹಳ್ಳಿಗಳು ಸೇರ್ಪಡೆಗೊಂಡ್ಬಿಟ್ಟು ಈ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಮಾಡ್ತಾ ಇದ್ದೀವಿ. ನಾಳೆ ದೇವಿಯ ದೇವಸ್ಥಾನ ಉದ್ಘಾಟನೆ ಜೊತೆಗೆ ದೇವಾಲಯದ ಮೂರ್ತಿಯ ಪ್ರತಿಷ್ಠಾಪನೆ ಸಹ ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮಕ್ಕೆ ಎಲ್ಲ ಸುತ್ತಮುತ್ತಲಿನ ಗ್ರಾಮಸ್ಥರು, ಗ್ರಾಮದ ಜನಗಳು, ಆಮೇಲೆ ನೆಂಟರಿಷ್ಟರು ಎಲ್ಲರೂ ಸಹ ಸೇರಿಬಿಟ್ಟು ವಿಜೃಂಭಣೆಯಿಂದ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ.